ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಮದ್ವೆ ಆಗ್ತಿದ್ದೀರಾ, ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ನೀವೇನಾದ್ರು ಮದ್ವೆ ಆಗ್ತಿದ್ದೀರಾ ಅಂದ್ರೆ ಸರ್ಕಾರದ ಕಡೆಯಿಂದ 60,000ದವರೆಗೆ ಸಹಾಯಧನವನ್ನ ಸಿಗುತ್ತಾ ಇದೆ. ಮೀನ್ಸ್ ಯಾರೆಲ್ಲ ಅರ್ಹರು, ಅದಕ್ಕೆ ಏನೆಲ್ಲ ಅಗತ್ಯ ದಾಖಲಾತಿಗಳು ಬೇಕು, ಹಾಗೆ ಕೊನೆಯ ದಿನಾಂಕ ಯಾವುದು, ಹೇಗೆ ಅಪ್ಲೈ ಮಾಡೋದನ್ನ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಯಾಕಂದ್ರೆ ಮದ್ವೆ ಮಾಡ್ತಾ ಇರೋರು ಆರ್ಥಿಕ ಸಂಕಷ್ಟದಲ್ಲಿದ್ರೆ ಅಂತವ್ರಿಗೆ ಕೂಡ ಇದೊಂದು ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಮ್ಯಾರೇಜ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತ ಅಂದ್ರೆ 60,000 ರೂಪಾಯಿ ಮದುವೆ ಸಹಾಯಧನ ಪಡೆಯಲು ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ಮದುವೆ ಸಹಾಯಧನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಮೀನ್ಸ್ ಕಾರ್ಮಿಕ ಇಲಾಖೆಯಿಂದ ಈ ಸೌಲಭ್ಯವನ್ನ ಪಡೆಯಲು ಯಾರು ಅರ್ಹರಾಗಿರ್ತಾರೆ, ಹಾಗೆ ಅಗತ್ಯ ದಾಖಲಾತಿಗಳೇನು, ಇದನ್ನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹೇಗೆ ನಾವು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾರ್ಮಿಕ ಇಲಾಖೆಯಿಂದ ಮದುವೆ ಸಹಾಯಧನ ಪಡೆಯಲು ಮೀನ್ಸ್ ಮ್ಯಾರೇಜ್ ಅಸಿಸ್ಟೆನ್ಸ್ ಸ್ಕೀಮ್ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಇದು ಮದುವೆ ಸಹಾಯಧನ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಮೊದಲನೇ ಮದುವೆಗೆ ಅಥವಾ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಎರಡು ಅವಲಂಬಿತ ಮಕ್ಕಳಿಗೆ ಮದುವೆಯ ವೆಚ್ಚವನ್ನ ಭರಿಸಲು 60,000 ರೂಪಾಯಿವರೆಗೆ ಆರ್ಥಿಕ ಸಹಾಯಧನವನ್ನ ನೀಡಲಾಗುತ್ತೆ. ಅರ್ಹ ಫಲಾನುಭವಿಗಳು ಕೊನೆಯ ದಿನಾಂಕದ ಒಳಗಾಗಿ ಒಂದಷ್ಟು ದಾಖಲಾತಿಗಳನ್ನ ರೆಡಿ ಮಾಡಿಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳು ಏನೇನು ನೋಡೋಣ. ಮಂಡಳಿಯಿಂದ ನೀಡಿರುವ ಗುರುತಿನ ಚೀಟಿ, ಮೀನ್ಸ್ ಅಂದ್ರೆ ಕಾರ್ಮಿಕರಿಗೆ ಅಂತ ಕಾರ್ಮಿಕರ ಕಾರ್ಡ್ ಅನ್ನ ನೀಡಿರ್ತಾರಲ್ಲ, ಸೊ ಅದೊಂದು ಬೇಕಾಗುತ್ತೆ, ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ಉದ್ಯೋಗ ದೃಢೀಕರಣ ಪತ್ರ ಮತ್ತೆ ಸ್ವಯಂ ದೃಢೀಕರಣ ಪತ್ರ, ಮೀನ್ಸ್ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರದೊಂದು ದೃಢೀಕರಣ ಪತ್ರ, ಹಾಗೆ ಸ್ವಯಂ ದೃಢೀಕರಣ ಪತ್ರ ಒಂದು ಇರ್ಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಮೀನ್ಸ್ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಇರುತ್ತಲ್ಲ ಅದೊಂದು ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದ ವಿವಾಹ ನೋಂದಣಿ ಪತ್ರ, ಮದ್ವೆ ಆಗಿರುತ್ತಲ್ಲ, ಸೊ ಅವಾಗ ನೀವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರಲ್ಲ, ಸೊ ಅದ್ರದೊಂದು ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಜರುಗಿದ್ದಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ನೀವೇನಾದ್ರು ಮದುವೆ ಮಾಡಿದ್ರೆ ಅದಕ್ಕೆ ಅಫಿಡವಿಟ್ ಅನ್ನ ನೀವು ನೀಡಬೇಕಾಗುತ್ತೆ. ಹಾಗೆ ರೇಷನ್ ಕಾರ್ಡ್ ಪ್ರತಿ, ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗೊತ್ತಲ್ಲ ಮಾಮೂಲಿ, ಅದ್ರದೊಂದು ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ವರ ಮತ್ತು ವಧುವಿನ ಆಧಾರ್ ಕಾರ್ಡ್ ಪ್ರತಿ, ನೀವು ಹುಡುಗ ಮತ್ತೆ ಹುಡುಗಿದು, ಮದ್ವೆ ಹುಡುಗಿದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಸೊ ಇದಿಷ್ಟು ನೀವೇನಾದ್ರೂ ದಾಖಲಾತಿಗಳಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಅರ್ಹ ಅರ್ಜಿದಾರರು ಮೇಲೆ ತಿಳಿಸಿರುವ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ಒಂದು ಲಿಂಕ್ ಅನ್ನ ಕೊಡ್ತೀನಿ ಇಲ್ಲಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತಂದ್ರೆ, ಈ ಯೋಜನೆಯಲ್ಲಿ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆಯ ಸಹಾಯಧನ ಪಡೆಯಲು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವವನ್ನ ಪೂರೈಸಿರಬೇಕು. ನೋಡಿದ್ರಲ್ಲ, ಕಾರ್ಮಿಕ ಸಹಾಯಧನವನ್ನ ಪಡೆಯಲು ನೋಂದಾಯಿತ ಕಟ್ಟಡ ಕಾರ್ಮಿಕನು ಏನ್ ಮಾಡಿರ್ಬೇಕಂದ್ರೆ, ನೀವು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷವನ್ನ ಪೂರೈಸಿರ್ಬೇಕಾಗುತ್ತೆ. ಹಾಗೆ ನೋಂದಾಯಿತ ಕಟ್ಟಡ ಕಾರ್ಮಿಕನು ಕುಟುಂಬವು 2 ಬಾರಿ ಮಾತ್ರ ಸಹಾಯಧನವನ್ನ ಪಡೆಯಲು ಅರ್ಹರಾಗಿರುತ್ತಾರೆ. ನಿಮ್ಮ ಮನೆಯಲ್ಲಿ 2 ಮದುವೆ, ಮೊದಲನೇ ಮದುವೆಗೂ ತಗೊಂಡಿರ್ತೀರಾ, ಹಾಗೆ 2ನೇ ಮದುವೆಗೂ ತಗೊಂತೀರಾ, 3ನೇ ಯಾರಿದ್ರೆ ಸೊ ಅಂತವ್ರಿಗೆ ಸಿಗಲ್ಲ. 2 ಮದುವೆ ಮಾಡಿದ್ರೆ ನಿಮ್ಗೆ ಸಹಾಯಧನ ಸಿಗತ್ತೆ. ಹಾಗೆ ಬಂದು ನೀವೇನಾದ್ರೂ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬದಲ್ಲಿ ಇರುವ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಸದಸ್ಯರ ಲೆಕ್ಕಿಸದೆ ಒಂದು ನಿರ್ದಿಷ್ಟವಾದ ಮದುವೆಗೆ ಒಂದೇ ಸಹಾಯಧನವಾಗಿ ಹಕ್ಕು ಸಾಧಿಸಬೇಕಾಗಿರುತ್ತದೆ. ಹಾಗೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನವನ್ನ ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನ ಕೂಡ ಹೊಂದಿರಬೇಕಾಗುತ್ತೆ. ಹಾಗೆ ಬಂದು ವಿವಾಹ ನೋಂದಣಿ ಅಧಿಕಾರಿಯಿಂದ ಪಡೆದ ವಿವಾಹ ನೋಂದಣಾ ಪತ್ರ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗುತ್ತೆ. ಹಾಗೆ ನೋಂದಾಯಿತ ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯಿಂದ ಸಹಾಯಧನವನ್ನ ನೀಡ್ತಾರೆ ಅಂತ ತಿಳಿಸಿದ್ದಾರೆ. ಹಾಗೇನೇನೆ ನೀವು 60,000 ರೂಪಾಯಿ ಸಹಾಯಧನವನ್ನ ಪಡೆಯಲು ನಾನೊಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದಕ್ಕೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿ ಕೇಳಿರುವಂತಹ ಮಾಹಿತಿ ಪೂರ್ತಿಯನ್ನ ನೀಟಿಗೆ ಓದ್ಬಿಟ್ಟು ಹಾಗೇನೆ ನೀಟಿಗೆ ಎಲ್ಲಾನು ಫಿಲ್ ಮಾಡಿ ನೀವು
ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ 60,000ದವರೆಗೆ ಸಹಾಯಧನವನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.